ಹಾಯ್ ವೀವರ್ಸ್, ಇವತ್ತು ನಾವು ಬಂದಿರೋದು ತೀರ್ಥಹಳ್ಳಿಯ ಭೂವರಹಸ್ವಾಮಿ ಟೆಂಪಲ್ಗೆ. ನಾವು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪನ ಕಾರು ಹಾಗೆ ನಮ್ಮ ಕಾರಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ನಾವು ತೀರ್ಥಹಳ್ಳಿಗೆ ಜಾತ್ರೆಗೆ ಅಂತ ಏನು ಹೋಗಿದ್ವಿ, ಅದೇ ಸಮಯದಲ್ಲಿ ನಮ್ಮ ಚಿಕ್ಕಪ್ಪ ಹೇಳಿದ್ರು ಇದೊಂದು ತುಂಬ ಒಳ್ಳೆ ಪ್ಲೇಸ್ ಇದೆ, ಇಲ್ಲಿ ನಂಬಿಕೆಯಿಂದ ನಾವು ಏನೇ ಬೇಡ್ಕೊಂಡ್ರು ಅದು ನೆರವೇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಆ ಪ್ಲೇಸ್ನ ನೋಡೋಣ, ಆ ದೇವಸ್ಥಾನನ ನೋಡೋಣ ಅಂತ ಹೋದ್ವಿ. ಸೊ ಅಲ್ಲಿ ತುಂಗಾ ನದಿ ಹರಿತಾ ಇದೆ. ಆ ಪ್ಲೇಸಲ್ಲಿ ತುಂಬ ಚೆನ್ನಾಗಿತ್ತು ವ್ಯೂ. ಶಿವು, ನಾನು, ಅಣ್ಣ, ದೊಡ್ಡಮ್ಮ ನಾವೆಲ್ಲರೂ ಆ ವ್ಯೂನ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿ ಕೂಡ ಎಲ್ಲರೂ ಬಂದಿದ್ದರು. ನನ್ನ ಚಿಕ್ಕಪ್ಪ, ನನ್ನ ಚಿಕ್ಕಮ್ಮ, ಹಾಗೆ ನನ್ನ ತಂಗಿ, ನನ್ನ ತಮ್ಮ, ಅತ್ತೆ ಅವರು ಎಲ್ಲರೂ ಇದ್ದರು. ಇಲ್ಲಿ ವಿದ್ಮೈ ಮತ್ತು ಧಾತ್ರಿ ಫೋಟೋ ತೊಗೊಳ್ಳೋಣ ಅಂತ ಜಸ್ಟು ಫೋಟೋಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ಇಬ್ರಿಗೂ ಒಂದೇ ಥರ ಬಟ್ಟೆ ಹಾಕಿದ್ವಿ. ಬಟ್ ಈ ಮಕ್ಕಳು ಕುತ್ಕೊಳ್ತಾನೆ ಇರಲಿಲ್ಲ ಫೋಟೋಗೆ. ತುಂಬ ಕಷ್ಟ ಆಯಿತು ಫೋಟೋ ತೊಗೊಳ್ಳೋಷ್ಟರಲ್ಲಿ. ಅದಕ್ಕೆ ನಾನು ನನ್ನ ತಂಗಿ ಇಬ್ಬರೂ ಅವರನ್ನು ಇಟ್ಕೊಂಡು ಫೋಟೋ ತೊಗೊಂಡ್ವಿ. ಹಾಗೆ ನಮ್ಮ ಚಿಕ್ಕಪ್ಪ, ನಮ್ಮ ಇಬ್ಬರು ಮಾಮಂದರು ಎಲ್ಲ, ಶಿವು, ನಾನು ಎಲ್ಲ ಫೋಟೋಸ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಇದೇ ನೋಡಿ ಎಂಟ್ರೆನ್ಸು, ಭೂವರಹಸ್ವಾಮಿ ದೇವಸ್ಥಾನ. ನಾವು ಹೋದಾಗ ಕ್ಲೋಸ್ ಆಗಿತ್ತು. ಅಂದರೆ ಇಲ್ಲಿ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸಿಗೆ ಅವರು ಓಪನ್ ಮಾಡ್ತಾರೆ ದೇವಸ್ಥಾನದ ಬಾಗಿಲು. ಸೊ ನಾವು ಹೋದಾಗ ಇನ್ನೂ ಓಪನ್ ಆಗಿರಲಿಲ್ಲ, ಬಟ್ ಆಮೇಲೆ ಓಪನ್ ಮಾಡಿದ್ರು. ಸೊ ಅಲ್ಲಿವರೆಗೂ ಹೊರಗಡೆ ಕೂತ್ಕೊಂಡು ಹಾಗೆ ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಇಲ್ಲಿ ಧಾತ್ರಿ ಅರುಣ್ ಮಾಮ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನೋಡಿ ಅಣ್ಣನ ಜೊತೆ. ಹಾಗೆ ನಗಿಸ್ತಾ ಇದ್ದ ಅಣ್ಣ, ಅವಳು ನಗ್ತಾ ಇದ್ಲು. ತುಂಬ ಚೆನ್ನಾಗಿತ್ತು ಅದು ಸೀನ್ ನೋಡೋಕ್ಕೆ ನಮಗೆ. ಇದೇ ನೋಡಿ ಭೂವರಹಸ್ವಾಮಿ ದೇವಸ್ಥಾನದ ದೇವರು. ಇಲ್ಲಿ ನಂಬಿಕೆಯಿಂದ ನೀವು ಏನೇ ಕೇಳ್ಕೊಂಡ್ರೂ ನೆರವೇರುತ್ತೆ ಅನ್ನೋದು ಅಲ್ಲಿನ ನಂಬಿಕೆ. ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ತುಂಬ ನಂಬಿಕೆಯಿಂದ ಬಂದು ಇಲ್ಲಿ ಬೇಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಅವ್ರಿಗೆ ಅವರ ಏನು ಕೇಳ್ಕೊಂಡಿದ್ದಾರೆ ಅದು ನೆರವೇರಿದೆ. ಹಾಗೆ ಇಲ್ಲಿ ಅವರು ತುಂಬ ಭಕ್ತಿಯಿಂದ ನಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ದೇವಸ್ಥಾನದ ಬಗ್ಗೆ ಭಟ್ರೆ ಸ್ವತಃ ಹೇಳಿದ್ದಾರೆ, ಕೇಳೋಣ ಬನ್ನಿ. ಅವ್ರು ಏನು ಹೇಳ್ತಾರೆ ಅವರ ಬಾಯಿಂದನೇ ಕೇಳೋಕ್ಕೆ ಅದು ಚಂದ. ಕೇಳಿಸ್ಕೊಳ್ಳೋಣ. ನಿನಗೆ ಎಲ್ಲಿ ಬಾಯಿಗೆ ಆಗುತ್ತೋ ಬಿಟ್ಟು ಹೋಗ್ಬೋದು. ಹಾಗೆ ಎಷ್ಟು ವರ್ಷ ಭೂಮಿಲಿತ್ತು, ಹೊಳೆಯಿತ್ತು, ಎಷ್ಟು ವರ್ಷ ದೇವರು. ಪುನಃ ಪರೀಕ್ಷೆ ಮಾಡಿ ಮತ್ತೆ ಅದೇ ಯಾಕೆ ಏನು ಎತ್ತಕ್ಕೆ ಬರಲಿಲ್ಲ ಅಂತ ಹಾಗಾಯಿತು. ಎಷ್ಟು ವರ್ಷ ಒಳಗಿತ್ತು, ಎಷ್ಟು ದೇವರು ಬರಲ್ಲ. ಆಮೇಲೆ ಈಗ ಈ ಜೋಡ ಸ್ವಪ್ನ ಆಯಿತು. ಈ ಜೋಡ ಅದು ಸ್ವಪ್ನ ಆಯಿತು. ನಾನು ಇಂತೆಲ್ಲ ಇದ್ದೀನಿ, ಒಂದು ಮಂದಿರ ಕಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಹೋಗ್ಬೇಕು ಅಂತ ಸ್ವಪ್ನ. ದೇವಸ್ಥಾನ ಕಟ್ಬಿಟ್ಟು ಮರದ ಪ್ರತಿಷ್ಠಾಪನೆ ಮಾಡ್ಕೊಂಡು ಹೋದ. ಈ ಕಲ್ಲೆಲ್ಲ ಇದಲ್ಲ, ಹಳೆ ಕಲ್ಲು, ಕಲ್ಲು ಪೂರ್ತಿ ವೇಸ್ಟ್ ಅಂತೀವಿ. ಯಾವ ಕಲ್ಲು ಮಟ್ಟಿಗೆ ಇದು ಜೋಡಿಸಿಟ್ಟಿದ್ದಾರೆ. ಹೆಚ್ಚಾಯ್ತು ಕಲ್ಲು ತೊಗೊಂಡು ನಾನು ಬಂದು ಅನುಕೂಲ ಆಗಂತೇಳಿ ಹಳೆ ಮಟ್ಟಿ ಸೇರಿಸಿ ಇಟ್ಟು. ಹಾಗೆ 1920 ಹಾಗಾಯ್ತಲ್ಲ, ಪ್ರತಿಷ್ಠಾಪನೆ ಆಯ್ತಲ್ಲ. ಮುಂದೆ ವ್ಯವಸ್ಥೆ ಆಗ್ಬೇಕಲ್ಲ. ಏಕರೊಂದು 25 ಮನೆ, ಏಕರೊಂದು 25 ಮನೆ ಇತ್ತಂತೆ. ಇದು ಕಲ್ಯಾಣಿ ಅಂದರೆ ಹೊಳೆ ನಮ್ಮ ಪ್ರಕಾರ. ಅಗ್ರಹಾರ ಅಂದರೆ ಬ್ರಾಹ್ಮಣ ವಿರೋಧವಾಗಿ ಕಲ್ಯಾಣಿ ಅಗ್ರಹಾರ. ಆವಾಗ 1925 ಪೂರ್ತಿ ಮುಡಿಯಾಗ್ಬಿಡ್ತು. ಅವು ಅಶಾಂಗಟ್ಟೆ ಮಾಡಿದಾರಂತ. ಪೂಜೆ ಇರಲಿಲ್ಲ, ಮೂರ್ತಿ ಬಿಡ್ತಾನೆ ಕಲ್ಲಿನ ದೇವಸ್ಥಾನ ಹೋಗೋದು. ಹಾಗೆ ಆಗ್ತಿರ್ಬೇಕಾದ್ರೆ ಆ ಕಡೆ ಮಾಡೋದಂತ ಆ ಕಡೆ ಹೋಗೇಬಿಟ್ರು. ದನ ಇಲ್ಲ ಯಾರು ಹೊಳೆ, ದನ ಜೀವನ ಬೇಕಲ್ಲ, ದನ ಕಲ್ಲು ಮಾಡ್ಕೊಂಡು ಹೋಗೋದು. ಶಾಪ ಮುಂದೆ ಇದಾಗೋದು ಬೇಡ, ಉದ್ಧಾರ ಆಗೋದು. ಹಾಗೆ ಹೋಗ್ತಾ ಇತ್ತು. 74ನೇ ಇಸ್ವಿಯಲ್ಲಿ ದೇವ್ರ ಜಮೀನು ಉಂಟು. ಊರುಗೋವನ್ನೇ ಹೊರದಲ್ಲ, ದೇವ್ರಿಗೆ ಮುಜಾಯ್ ತಗೊಂಡು ಮುಜಾಯ್ ದೇವಸ್ಥಾನ. ಇಲ್ಲೇನಪ್ಪ ಅಂತೇಳಿದ್ರೆ ಈ ಜಾಗ ಇರ್ತಾರ, ಈ ಬ್ರಾಹ್ಮಣ ಜಾಗ, ದೇವ್ರ ಜಾಗನೇ ಅದು. ಅದಕ್ಕೆ ಸ್ವಲ್ಪ ಹಳೆ ಅಡಿಕೆ ಈಗ ಮದುವೆ ಬಾಳೆ ಕೊಟ್ಟು ದೇವ್ರ ಜಾಗ ಮತ್ತು ಬಾಳೆ ಬರಬೇಕು ಅಂತ ಹೇಳ್ತಾರೆ. ದೇಶ ಪೂಜೆಗೆ ಇಷ್ಟಾದರೂ ನಮ್ಗೆ ಹಾವು ಕರಾಟೆ ಹಾವು ಹಾಗೆ ನಡ್ಕೊಂಡು ಬರ್ತಾರೆ. ಇಲ್ಲಿ ವರ್ಷಕ್ಕೆ 3 ಕಾರ್ಯಕ್ರಮ ಆಗುತ್ತೆ.
ವರ್ಧಂತೋತ್ಸವ, ದೇವ ಪ್ರತಿಷ್ಠಾಪನೆ ದಿನ, ಆಮೇಲಿಂದ ಕಾರ್ತಿಕ್ ಮಾಸದ ದೀಪೋತ್ಸವ, ಮತ್ತು ದೀಪೋತ್ಸವ, ಆಮೇಲಿಂದ ಪ್ರತಿ ಸತ್ಯಾಂಕತೆ ಆಗುತ್ತೆ. ಕೇಳಿಸ್ಕೊಂಡ್ರಲ್ಲ, ಇದಿಷ್ಟು ಅಲ್ಲಿನ ಪೂಜಾರಿ ಐನವರು ಹೇಳಿದಂಥ ಮಾತು. ಭಕ್ತಿ ಹಾಗೂ ನಂಬಿಕೆಯಿಂದ ಇಲ್ಲಿ ಏನೇ ಕೇಳ್ಕೊಂಡ್ರೂ ಅದು ನೆರವೇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಆಗಿದೆ. ಸೊ ಹಾಗೆ ನಾವು ದೇವರ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡುವ ಸಮಯದಲ್ಲಿ ಹಾಗೆ ಇಲ್ಲಿ ಬಂದಿರೋದಕ್ಕಾಗಿ ಮೆಮೊರಿ ಇರಲಿ ಅಂತ ಒಂದೆರಡು ಫೋಟೋಸ್ನ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಮಕ್ಕಳು ಫೋಟೋ ಆಗಿರ್ಬೋದು, ನಮ್ಮ ಫೋಟೋಸ್ ಆಗಿರ್ಬೋದು, ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಆಯ್ತಾ ಎಲ್ಲ ಹಂಗೆ ಪಾಸ್ ಆಗೋಣ, ಹಂಗೆ ಮಾತಾಡ್ಕೊಂಡು ಪಾಸ್ ಆಗಿ ಎಲ್ಲ ಇತ್ಲೆಚ್ ವಿಡಿಯೋ ಐತೆ, ಇದು ಆಡಿಯೋ ಆಗಿದೆ. ಹೌದು. ಎಲ್ಲರೂ ಫುಲ್ ಹ್ಯಾಪಿ, ತುಂಬ ಖುಷಿಯಾಯಿತು. ಈ ದೇವಸ್ಥಾನಕ್ಕೆ ನೀವು ಬಿಡುವಾದರೆ ವಿಸಿಟ್ ಮಾಡಿ, ಬಂದು ನೋಡಿ. ನಮ್ಮ ತೀರ್ಥಹಳ್ಳಿಯ ಭೂವರಹಸ್ವಾಮಿ ದೇವಸ್ಥಾನ ಇದು. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.